ಈಗ ಬ್ಯಾಡ ಆಗಲ್ಲ ಅಂತ ಹೇಳ್ಬಿಡ್ಲಿ. ಬಾಪ ಸ್ಟಾರ್ಟ್ ಮಾಡ್ಬಾ. ಎಲ್ಲೋಯ್ತಿರ ಆಗಲ್ಲ ಅಂದ್ರೆ ಎಲ್ಲೇ ಬಿಡು. ತಾಣ ಶ್ರೀರಂಗಪಟ್ಟಣ ಬಿಟ್ಬಿಡ. ಯಾಕೆ? ಅಲ್ಲಿ ನದಿಗ್ ಬಿದ್ದ ಹೊರಗೋತಿನ ಊಟ ನರಕ ನೋಡ್ಬಿಟ್ಟಿದ್ರೆ 1 ವರ್ಷ ಗಂಡ ಅಂತೂ 30 ವರ್ಷ ಆಯ್ತು ಎದುರು ಬಿದ್ದೋಗಿ. ಇನ್ನ ಅವನೇ ಇನ್ನ ಜೀವಂತವಾಗಿ ಅವನೇ. ಏಯ್ 3ನೇ ಅವ್ರು ನೋಡಕ್ಕೆ ಗಾಚಾರ ಇರ್ತದೇನ ಅವ್ರಕ? ಇನ್ನ ಸೊತ್ತಲ್ಲ ಸಂಬಂಧ ಅಲ್ಲ ಬಂದಲ್ಲ ಬಳಗಲ್ಲ. ನನ್ಗೇನ್ ನೋಡಕ್ ತೀಟೇನ ಕರ್ಮಾನ ಅಂತ ಕೇಳ್ತಾಳ ಅವಳು. ಇಲ್ಲಿ ಕೆಲವೊಂದು ರೂಲ್ಗಳಿದೆ ಗೊತ್ತಾ ನಿಮ್ಗೆ? ನಂಗೆಲ್ಲ ಗೊತ್ತು. ಎಲ್ಲ ಏನ್ ರೂಲ್ಗಳು ಗೊತ್ತು ನಿಮ್ಗೆ? ಸ್ನೇಹಿತರೆ ನಮಸ್ಕಾರ, ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಒಂದು ವಿಷಯ ಹೇಳಲೇಬೇಕು ನಿಮ್ಗೆ. ಇವ್ರ ಹೆಸರು ಬಂದ್ಬಿಟ್ಟು ಆನಂದಮ್ಮ ಅಂತ. ವಯಸ್ಸು ಹೆಚ್ಚು ಕಮ್ಮಿ ಒಂದು 45ರಿಂದ 50 ವರ್ಷ ದಾಟಿರ್ಬಹುದು. ಇವತ್ತು ಆಶ್ರಮದ ಗೇಟ್ ಹತ್ರ ಬಂದು ನೀವೇನಾದ್ರೂ ಒಳಗ್ ಸೇರ್ಸ್ಕೊಂಡಿಲ್ಲ ಅಂದ್ರೆ ಶ್ರೀರಂಗಪಟ್ಟಣದ ನದಿಗೆ ಹೋಗಿ ಬಿದ್ದೋಗ್ಬಿಡ್ತೀನಿ ಅಂತೆಲ್ಲ ಹೇಳ್ತಿದ್ದಾರೆ. ಬಹಳ ಬೇಜಾರಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ತುಂಬಾ ವರ್ಷಗಳಿಂದ ಒಬ್ಬಂಟಿಯಾಗಿ ಜೀವನ ಸಾಗಿಸ್ತಿದಾರಂತೆ. ವಾರಸ್ದಾರ್ ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ. ಗಂಡ ಮಕ್ಕಳು ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ. ಸಂಬಂಧಿಕರಿದ್ರು ನೋಡ್ಕೋತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ತುಂಬಾ ಅಸಹಾಯಕ ಪರಿಸ್ಥಿತಿಲಿ ಇದಾರೆ. ನಡೆಯಕ್ ಆಗದಿರುವಂತ ಸ್ಥಿತಿಲಿ ಇದಾರೆ. ಇದನ್ನ ನಿಜವಾಗ್ಲೂ ನೋಡ್ತಾ ಇದ್ರೆ ಬಹಳ ಬೇಜಾರಾಗುತ್ತೆ. ಅವ್ರು ಹೇಳ್ದಂತ ಒಂದೊಂದ್ ಮಾತು ಕೇಳ್ತಾ ಇದ್ರೆ ಸೇರ್ಸ್ಕೊಳ್ಳ ಬೇಡ್ವಾ, ಅಕಸ್ಮಾತ್ ಸೇರ್ಸ್ಕೊಳ್ದೆ ವಾಪಸ್ ಕಳ್ಸ್ಬಿಟ್ರೆ, ಏನಾದ್ರೂ ತಪ್ಪು ನಿರ್ಧಾರಗಳನ್ನ ತಗೊಂಡ್ಬಿಟ್ರೆ ಏನ್ ಮಾಡೋದಪ್ಪ, ನಮ್ಮಿಂದ ಒಂದ್ ಜೀವ ಹೋಗುತ್ತಲ್ಲ ಅನ್ನೋದು ನನ್ ಭಯ. ಸೇರ್ಸ್ಕೊಂಡ್ರೆ ಅವ್ರಿಗಿರೋ ಪರಿಸ್ಥಿತಿ, ಅವ್ರಿಗಿರೋ ಕಷ್ಟ ನೋಡ್ತಿದ್ರೆ ಹೆಂಗಪ್ಪ ಮೇಂಟೈನ್ ಮಾಡೋದು, ಇವ್ರನ್ನ ಹೆಂಗ್ ನೋಡ್ಕೊಳ್ಳೋದು ಅನ್ನೋ ಸಂಕಷ್ಟ. ಸೊ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ನಿಜವಾಗ್ಲೂ ಜಾಗ ಇಲ್ಲ ಅಂದ್ರೂ ಅವ್ರು ಕೇಳ್ತಾ ಇಲ್ಲ. ಕೊನೆ ಪಕ್ಷ ನೀನ್ ಎಲ್ಲಾದ್ರೂ ಮೂಲೆಯಲ್ಲಿ ಜಾಗ ಕೊಡಪ್ಪ ಅಂತ ಕೇಳ್ತಿದ್ದಾರೆ. ಸೊ ಬನ್ನಿ ಅವ್ರು ಯಾರು ನೋಡೋಣ. ಆಗತ್ತ ಕೂತ್ಕೊಳ್ಳಕ್ಕೆ? ಅಣ್ಣ ಇವ್ರು ಯಾವ ಊರು, ಇವ್ರದ್ದು ಏನ್ ಕತೆ? ಮಾತಾಡಿ ಪರವಾಗಿಲ್ಲ. ಇಲ್ಲ ಯಾವ ಊರು ಏನ್ ಹೇಳ್ಬೇಕಲ್ವಾ? ದೊಡ್ಡಬಳ್ಳಾಪುರ ಹುಟ್ಟಿರೋದು. ದೊಡ್ಡಬಳ್ಳಾಪುರದ ಹತ್ರ ಕೊಡಗೇಳಾಗಿದ್ರು ಮುಂಚೆ. ಇವಾಗ ಇಲ್ಲಿ ದೊಡ್ಡಬಳ್ಳಾಪುರ ಬಂದು 2 ವರ್ಷ ಆಗೈತೆ. ಜುಲೈ ಬಂದ್ರೆ 2 ವರ್ಷ. ನಮಗ್ ಪರಿಚಯ, ಅದಕ್ಕೆ ಕರ್ಕೊಂಡು ಹೋಗಂದ್ರು. ವಾರಸ್ತಾರ ಗೊತ್ತಿಲ್ಲ, ಯಾರು ಇಲ್ಲ ಅಣ್ಣ ವಾರಸ್ತಾರ. ನನಗೆ ಗೊತ್ತಿರೋ ಮಟ್ಟಿಗೆ ಯಾರು ಇಲ್ಲ. ಕರ್ಕೊಂಡು ಹೋಗಂದ್ರು ಕರ್ಕೊಂಬಂದೆ. ಹಂಗಂದ್ರೆ ಆಗುತ್ತಮ್ಮ. ಅಮ್ಮ ಇರೋವರೆಗೂ ಚೆನ್ನಾಗಿದ್ವಿ. 14-15 ವರ್ಷ 14 ವರ್ಷ ನಡೀತದ. ಅಮ್ಮ ತೀರೋಗಿ ನರಕ ನೋಡಿದ್ದೀನಿ ಅವತ್ತಿಂದನು ನನಗೆ. ಅಲ್ಲ ಈಗ ಮಕ್ಳಿಲ್ವ ತಮ್ಗೆ? ಇಲ್ಲಪ್ಪ, ಗಂಡನು ಇಲ್ಲ, ಮಕ್ಳು ಇಲ್ಲ. ಅವರೇ ಇಲ್ಲ ಅಂದ್ರೆ ಯಾರಪ್ಪ ಇನ್ 3ನೇವ್ರು ನೋಡ್ತಾರೆ? ನೀನ್ ಅಕ್ಕ ತಂಗಿದಿರು? ಅಕ್ಕ ಇದ್ರು ತೀರೋದ್ರು. ನಾದ್ನಿಗಳವ್ರು, ಅವರೇ ಸಂಬಂಧವ್ರು. ನೋಡಕ್ ತೀಟೇನ ಅವ್ರಿಗೆ? ಆಶ್ರಮಕ್ ಬಂದ್ ಸೇರ್ಕೊಂಡ್ರೆ ಕಷ್ಟ ಗಾಚಾರ ಇರ್ತದ. ನಾನ್ ಕೇಳೋದ್ ಹೆಂಗ್ ಗೊತ್ತಾ, ಈಗ ಹೆಂಗೋ ರಾಯಲ್ ಆಗಿ ಮನೇಲಿ ಇರ್ತೀರಾ, ಇಲ್ಲಿ ಬಂದು ಇಕ್ಕಟ್ಟಿನ ಪರಿಸ್ಥಿತಿಲಿ 150 ಜನ ಒಬ್ಬೊಬ್ರು ವಿಚಿತ್ರವಾಗಿ ಆಡ್ತಾರೆ, ವಿಚಿತ್ರವಾಗಿ ಅಯ್ಯೋ ಅಡ್ಜಸ್ಟ್ ನನ್ ಮಕ್ಕ ನೋಡು, ಅಡ್ಜಸ್ಟ್ ಮಾಡ್ಕೋಬೇಕು. ಅಯ್ಯೋ ನನ್ನ ಅವನೇ ನಾನು ಅವಾಗ 3 ವರ್ಷದಿಂದ ನೋಡ್ತಾ ಇದೀನಿ. ನೋಡಿ ನಾನೇ ಬಂಗಾರಿ ಮಕನ 3 ವರ್ಷದಿಂದ ನೋಡ್ತಾ ಇದೀನಿ ಮಗನೇ. ಆಯ್ತು, ಅರ್ಥ ಆಗತ್ತೆ, ಒಳ್ಳೇದು, ಸಂತೋಷ. ನನಗೂ ನಿಮ್ಮಂತವ್ರಿಗೆಲ್ಲ ಸಹಾಯ ಮಾಡ್ಬೇಕು ಅನ್ಸುತ್ತೆ. ಜಾಗ ಇರ್ಬೇಕಲ್ವ? ನನ್ಗೆ ಏನ್ ಗೊತ್ತಾ ಮಗನೇ, ಅಜ್ಜಿ ಜಾಗ ಆಯ್ತಾ? ಈ ಕಾಲು ಜಾಗ ಆಯ್ತಾ ಒಳಗಡೆ? ಅಲ್ಲ, ಈ ಕಾಲು ಹೋಯ್ತಾ? ಅಜ್ಜಿ ನೀನ್ ಎಷ್ಟು ದಿವಸದಿಂದ, ಅಮ್ಮ ನೀವ್ ಎಷ್ಟು ದಿವಸದಿಂದ ಕೇಳ್ತಾ ಇದೀರ ಇಲ್ಲಿ ಬರ್ತೀನಿ ಅಂತ? ನಾನು ಏನಂತ ಹೇಳ್ತಾ ಇದ್ದೀನಿ? ಏನಂತ ಹೇಳ್ತಾ ಇದೀನಿ ನಾನು? ಬನ್ನಿ ಅಂತಿದ್ದೀನ? ಅಲ್ಲ, ಎಲ್ಲೆಲ್ಲಿಂದನೋ ಬರ್ತಾರೆ ಇಲ್ಲಿ ದೊಡ್ಡಬಳ್ಳಾಪುರ. ಈಗ ಬ್ಯಾಡ ಆಗಲ್ಲ ಅಂತ ಹೇಳ್ಬಿಡ್ಲಿ. ಬಾಪ ಸ್ಟಾರ್ಟ್ ಮಾಡ್ಬಾ. ಎಲ್ಲೋಯ್ತಿರ ಆಗಲ್ಲ ಅಂದ್ರೆ? ಎಲ್ಲೇ ಬಿಡು. ತಾಣ ಶ್ರೀರಂಗಪಟ್ಟಣ ಬಿಟ್ಬಿಡ. ನಾನು ಯಾಕೆ? ಅಲ್ಲಿ ನದಿಗ್ ಬಿದ್ದ ಹೊರಗೋತಿನ. ಸತ್ತೋಗ್ಬಿಟ್ರೆ ಆತದ? ಸಮಸ್ಯೆ ಬಗೆಹರಿತದ? ಊಟ ನರಕ ನೋಡ್ಬಿಟ್ಟಿದ್ರೆ 1 ವರ್ಷ ರಾತ್ರಿಯಿಂದ ಊಟ ಮಾಡಿ ಕೇಳೋ ಹುಡುಗನ. ಹಿಂಗೆ ಪರಿಚಯ ಇರೋ ಸಂಬಂಧನಲ್ಲಪ್ಪ, ಪರಿಚಯ ಇರೋ ಮಗ ಎಲ್ಲಾನ ಹಾಸ್ಪಿಟ್ಲದಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ಬರ್ತಾನೆ ಮಗ. ನಾಳೆ ಸಂಬಂಧಿಕರು ಬಂದು ಕಷ್ಟದಲ್ಲಿ ನೋಡಿದಿರ 3 ಇಡಿ ಮಣ್ಣೆತ್ತಿ ಅದೇ ಮೇಲೆ ಹಾಕ್ಬಿಟ್ಟೆ. ನಂಗೆ ಶಾಂತಿ ಸಿಕ್ಕಲ್ಲ ಆಯ್ತಾ? ಕಷ್ಟ ಇರೋವ್ ನೋಡ್ದಿರ. ನಿನ್ನಂತ ಮಗನ ಎತ್ತಿ 3 ಅಡಿ ಮಣ್ಣು ಹಾಕರ ನಂಗೆ ಅಷ್ಟೇ. ಅಲ್ಲಮ್ಮ, ಅದೆಲ್ಲ ಮಣ್ಣು ಹಾಕದಂತ ವಿಷಯ ಅಲ್ಲಮ್ಮ. ನಾನೇನ್ ಹೇಳ್ತೀನಿ ಗೊತ್ತಾ, ಈಗ ಇಲ್ಲಿ ಬಂದಿದ್ದೀರಾ ಅಂದ್ಮೇಲೆ, ನನ್ನ ನಂಬಿ ನೀವು ಬಂದಿದ್ಮೇಲೆ ನಿಮಗ್ ಮಲ್ಗಕರ ವ್ಯವಸ್ಥೆ ಮಾಡ್ಬೇಕಲ್ಲ ನಾನು. ಮಾಡ್ಕೊಂಡು
ನೆಮ್ಮದಿ ಕೊಡಕ್ಕಾಗಿಲ್ಲ ಅಂದ್ರೆ 3 ಹೊತ್ತು ಊಟಕ್ಕೇನ್ ಪರವಾಗಿಲ್ಲ ಬಿಡಿ, 100 ಜನ ಬಂದ್ರು ಊಟ ಐತೆ. ಕೊಡಪ್ಪ ನನಗೆ ಊಟ 100 ಜನ ಬಂದ್ರು ಊಟ ಐತೆ ಹೇಳದಣ್ಣ. ಮಲ್ಗಕ್ಕೆ ಜಾಗ ಇಲ್ಲಣ್ಣ, ಮಲ್ಗಕ್ ಜಾಗ ಇಲ್ಲ. ಮಗನೇ ಎಲ್ಲ ಸಲ್ಕೊಂಡೆ ಮಗನೆ, ಎಲ್ಲ ಐತಿ, ತಿನ್ನಕೈತೆ, ಉಣ್ಣೋದು ಎಲ್ಲದಕ್ಕೂ ಅದೇ. ನೋಡೋರ್ ಗತಿ ಇಲ್ಲ, ತಿಂತಾರೆ, ತಿನ್ನಷ್ಟು ತಿಂತಾರೆ. ಹೇಳ ಹುಡುಗನು ತಿನ್ನಷ್ಟು ತಿಂತಾರೆ, ಲಾಸ್ಟ್ ಇಕ್ತಾರೆ. ನಂಗೆ ತಿಂದ ಇರೋರು ಒಬ್ರು ಇಲ್ಲ ಈ ಪಾಪಿ ಕೈಯಿಂದ. ಇಲ್ಲಿ ಕೆಲವೊಂದು ರೂಲ್ಗಳಿದೆ ಗೊತ್ತಾ ನಿಮ್ಗೆ? ನನ್ಗೆಲ್ಲ ಗೊತ್ತು, ಎಲ್ಲಾರ್ಗೂ ತೀರ್ಮಾನ ಏನ್ ಮಾಡ್ಕೊಂಡು ಗೊತ್ತು, ಏನ್ ರೂಲ್ಗಳು ಗೊತ್ತು ನಿಮ್ಗೆ? ಏನು ಫೋನ್ ಕೊಡಲ್ಲ, ಹಾ ಕರೆಕ್ಟಾ? ಹಾ ಆಮೇಲೆ ಯಾರು ಏನಾರು ಹೇಳು, ಎಲ್ಲದಕ್ಕೂ ರೆಡಿ. ಹೇಳಿ ಏನ್ ರೂಲ್ ಗೊತ್ತ? ಏನ್ ರೂಲ್ ಮಾಡಿದ್ರೆ ಹೇಳಿ. ಅಲ್ಲ ಫೋನ್ ಕೊಡಲ್ಲ. ಹಾ ಒಂದು ಯಾಕೆ ಕೊಡಲ್ಲ ಫೋನ್? ನಾನು ಬೇಡ, ಯಾಕೆ ಕೊಡಲ್ಲ ಹೇಳಿ ಹೋಗ್ಲಿ. ಏನೋ ಆಮೇಲೆ ಯಾರ್ಗಾನ ಫೋನ್ ಮಾಡ್ಬಿಟ್ಟು ಓಡೋತಾರೆ ಅಂತ. ಓಡೋದ್ರೆ ಪರವಾಗಿಲ್ಲ, ಹ್ಮ್. ಸಂಬಂಧಿಕರಿದ್ರೆ ನಾವ್ಯಾಕೆ ಸೇರ್ಸ್ಕೊಳ್ಳೋಣ? ಸಂಬಂಧಿಕರಿದ್ರೆ ನಾವ್ಯಾಕೆ ಸೇರ್ಸ್ಕೊಳ್ಳೋಣ? ಎಲ್ಲಾನು ಕೇಳಿದಿನಪ್ಪ ನಾನು. ಹಾ ನಾನೇ 3 ಜನ ಕೇಳಿದ್ದೀನಿ. ನಮ್ಮ ಮನೆಗ್ ಜಾಗ ಇಲ್ಲ, ನಮ್ಮ ಮನೆಗ್ ಜಾಗ ಇಲ್ಲ. ಹಾ ಗಂಡ ಅಂತೂ 30 ವರ್ಷ ಆಯ್ತು, ಎಗ್ರು ಬಿದ್ದೋಗಿಲ್ಲ. ಇನ್ನ ಅವನೇ ಇನ್ನ ಜೀವಂತವಾಗಿ ಅವನೇ ಜೀವಂತವಾಗಿ ಇದ್ಕೊಂಡು ಸುಖ ಇಲ್ಲ. ಕಾಲು ಮುರ್ಕೊಂಡು ಕೂತಿದ್ದೀನಿ. ನಡೆಯಕ್ ಆಗದೇ ಇಲ್ವಾ ಕಂಪ್ಲೀಟ್ ಆಗಿ? ಇಲ್ಲಪ್ಪ, ಇದಾಗಲ್ಲ ನನಗ್. ಕಾಲೊಂದು ಇದ್ರ ವಾಕರ್ ಹಿಡ್ಕೊಂಡಿರ್ತೀರಾ? ವಾಕರು ಆಗಲ್ಲ ಮಗನೇ. ಇದು ಈ ಸೊಂಟ ಇದು ಈ ತರ ಪರಿಸ್ಥಿತಿ. ಈಗ ಯಾರು ಮನೆಯವರು ಇಲ್ಲ ಅಂತ ಹೇಳ್ತಾ ಇದೀರಲ್ಲ, ಅವರು ಹೆಂಗೆ ಕತೆ? ಮತ್ತೆ ಈ ಹಂಗ ನೀನೆ ನೋಡು. ಹೆಂಗೋ ನೀನೇ ಅಂದ್ರೆ ಏನ್ ಕತೆ? ಹಾಸ್ಪಿಟ್ಲಿಗೆ ಹಾಕು, ಸೊಂಟ ರೆಡಿ ಮಾಡಿಸ್ಕೊಂಡು ಸೊಂಟ ರೆಡಿ ಮಾಡಿಸಿ ಅವಾಕರ ಓಡಾಡ್ತೀನಿ. ಆಮೇಲೆ ಬನ್ನಿ ಕುತ್ಕೊಳ್ಳಿ. ಸೊಂಟನೇ ಇದಾಗಿರೋದು ಮಗನೇ ನಂಗೆ. ಕುತ್ಕೊಳಕ್ ಆಗುತ್ತಾ? ಸ್ವಲ್ಪ ಸರೋಗ್ಯದ ಇದು ಕುತ್ಕೊಳಕ್ ಆಗತ್ತಾ ಇಲ್ವಾ? ಈ ಎಡಕಾಲು ಮೊಣಕಾಲಿಗೆ ಮುರ್ಕಂತಪ್ಪ. ಅದ್ರಿಂದ ಸ್ವಲ್ಪ ಏನಾರ ಹೆಚ್ಚು ಕಮ್ಮಿ ಇದ್ರೆ ಯಾರು ಹೊಣೆ? ಅಯ್ಯೋ, ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಅಂದ್ರೆ ಯಾರ್ಗ ಏನ್ ಮಾಡಕ್ ಆಗ್ತದೆ? ಯಾವತ್ತಿದ್ರು ಒಂದಿನ ಊಟಿದೀವಿ, ಫ್ಯಾಮಿಲಿ ನಂಬರ್ ಒಂದಿನ ಊಟಿದೀವಿ, ಒಂದಿನ ಓದ್ತೀರಿ. ನಂಬರ್ ಇದ್ರೆ ಕೊಡಿ, ಫ್ಯಾಮಿಲಿ ಇದು ನಂಬರ್. ಅಯ್ಯೋ, ಯಾರ್ ಯಾಕೆ ಕೇಳ್ತೆ? ಸುಮ್ಮನೆ ಮಂಗೆ. ಮತ್ತೆ ಏನಾರ ಸ್ವಲ್ಪ ತೊಂದ್ರೆ ಆದ್ರೂ ನನ್ ಮೇಲೆ ಬರಲ್ವಾ? ಯಾಕೆ ಬರ್ತದೆ ನಿನ್ ಮೇಲೆ? ನಾನು ಎಲ್ಲಾರನ್ನು ಕೇಳಿದ್ದೀನಲ್ಲ, ಏನಂತ? ನೋಡ್ಕಂತೀರಮ್ಮ, ಬತ್ತೀನಿ, ಅಲ್ಲೇ ಮನೆ ಮಾಡ್ರಮ್ಮ, ರೂಮ್ ಮಾಡ್ರಮ್ಮ ಅಂತ ಕೂಡ ಈಗ ಕೇಳಿದೀನಿ. ಏನಂದ್ರು? ಏನಂತಾರೆ, ನಮ್ಗೆ ಇಕ್ಕಟ್ಟು, ನಾವ್ ಕರ್ಕೊಂಡೋಗಿ ಇಕ್ಕೇನಕ್ಕ ನಾದ್ನಿಗಳು. ಹೂನಪ್ಪ, 3 ಕೇಳ್ದೆ. ಈಗ ಆಶ್ರಮದಲ್ಲಿ ಇಕ್ಕಟ್ಟಾಗೆ ಇದೆಯಲ್ಲ? ಇಕ್ಕಟ್ಟಾಗ ಐತೆ ಹಂಗಂದ್ರು. ಹೋಗ್ಲಿ, ನಾದ್ನೇ ನೋಡ್ಕೊ ಬಂದ್ ಮಗ್ನೆ. ಸೊಸೆಗಳು ನೋಡಿ ಅಂತಾರ, ಗಂಡು ಮಕ್ಕಳು ನೋಡ್ತಾರ, ಗಂಡನೇ ನೋಡಲ್ಲ ಅಂತಂದಾಗ ಇನ್ನು ಅವರೆಲ್ಲ ನೋಡ್ತಿದ್ದೇನ? ಹೇಳಪ್ಪ ನೀನು. ಅಲ್ಲ, ಈಗ ಇಲ್ಲೂ ಇಕ್ಕಟ್ಟ ಇರೋದಲ್ವಾ ಪರಿಸ್ಥಿತಿ? ಏನ್ ಮಾಡ್ತೀಯ? ಜಾಗ ಬೇಕಲ್ವಮ್ಮ? ಈಗ ಆಗಲ್ಲ ಅಂತ ಹೇಳ್ಬಿಡು, ಹೊಂಟೋಗ್ತೀನಿ. ಎಲ್ಗ್ ಹೋಗ್ತೀರಾ? ಹೊಂಟೋಗ್ತೀನಿ. ಅದೇ ಎಲ್ಗ್ ಹೋಗ್ತೀರಾ ಬೇಕಲ್ಲ? ಇಂಥ ಜಾಗ ಹೋಯ್ತೀನಿ ಅಂದ್ರೆ ನಾನೇ ಕಳ್ಸ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ. ಶ್ರೀರಂಗಪಟ್ಟಣಕ್ಕೆ ಹೋಗೋಣ ನಡಿ. ಶ್ರೀರಂಗಪಟ್ಟಣಕ್ಕೆ ಹೋಗಿ ಏನ್ ಮಾಡೋದು? ಅಲ್ಲಿ ನದಿ ಹತ್ರ ಹೋಗೋಣ. ನದಿ ಹತ್ರ ಹೋಗಿ ಇಬ್ರು ಜಪ ಮಾಡ್ಕೊ ಕೂತ್ಕೊಬಿಡೋಣ? ಬೇಡ, ಅಲ್ಲಿ ಬೀರೋತೀನಿ ನದಿ. ಅಯ್ಯಯ್ಯೋ, ನಿನಗೂ ಕೆಟ್ಟ ಹೆಸರು ಬೇಡ, ನನಗೂ ಬೇಡ, ಹೋಗ್ಬಿಡೋಣ ಅಷ್ಟೇ. ಆಯ್ತು, ಕೂತ್ಕೊಳ್ಳಿ, ಬನ್ನಿ. ಇವ್ರೇನಾದ್ರು ಕೇಳಿದ್ರೆ ಈ ತರ ಹೇಳ್ತಿದಾರೆ, ಬಹಳ ಬೇಜಾರಾಗುತ್ತೆ. ಯಾಕಂದ್ರೆ ನನ್ ಪರಿಸ್ಥಿತಿ 1.5 ವರ್ಷದಿಂದ ಮಗ ನನ್ ಕೂತ್ಕೊಳ್ಳಿ. ನರಕ ನೋಡ್ಬಿಟ್ಟಿದ್ದೀನಪ್ಪ. ಅಲ್ಲಿಲ್ಲ ನರಕ, ಇಲ್ಲೇ ಐತೆ, ಇಲ್ಲೇ ಅದಪ್ಪ. ತುಂಬಾ ಪರಿಸ್ಥಿತಿ ಪರಿಸ್ಥಿತಿ ವಿಕೋಪಕ್ಕಾಗಿದೆ. ಒಂದ್ ಹೆಜ್ಜೆನೆ ಎತ್ತಿಡಕ್ಕಾಗಲ್ವಲ್ಲ? ಆಗಲ್ಲ, ಅದೇ ವೀಲ್ ಚೇರ್ ಅಲ್ಲಿ ಓಡಾಡ್ಬೇಕು ಅಷ್ಟೇ. ಮತ್ತೆ ಹೆಂಗೆ? ಎತ್ಕ ಬ್ಯಾಗ್ಗಳು. ಬ್ಯಾಗ್ ಎತ್ಕೊಳ್ಳೋದಿರ್ಲಿ ಅಮ್ಮ. ಎತ್ಕೊಬಂದು ಏನ್ ಮಾಡ್ಲಪ್ಪ ನಾನು? ಏನ್ ಮಾಡ್ತೇನೆ ನೋಡಿ, ಯೋಚನೆ ಮಾಡಿ. ಏನ್ ಯೋಚನೆ ಮಾಡೋದೇನಿಲ್ಲ, ಏನ್ ಮಾಡೋದೇನಿಲ್ಲ, ಏನು ಮಾಡಕ್ಕಾಗಲ್ಲಪ್ಪ ನನ್ನಿಂದ. ಎದಳಕ್ಕಾಗ್ದಿರೋ ಪರಿಸ್ಥಿತಿ ಇದೆ. ಹೆಂಗೆ, ಏನ್ ಮಾಡ್ಲಿ ನಾನು? ಏನ್ ಕತೆ? ಎಲ್ಲ ನಮ್ಮಪ್ಪನೇ ಕಾಪಾಡ್ಬೇಕು, ಎಲ್ಲ ನಮ್ಮಪ್ಪನೇ ಕಾಪಾಡ್ಬೇಕಪ್ಪ. ನಂದೇನು ಇಲ್ಲ, ಇಲ್ಲ, ಯಾರಿಗೂ ಮೋಸ ಮಾಡ್ಲಿಲ್ಲ, ನನ್ನ ಯಾರು ಕೇಳಿಸ್ತು ಇಲ್ಲ.
ಅಲ್ಲ ಜಿ ಅದೆಲ್ಲ ಅರ್ಥ ಆಗುತ್ತೆ ಅಮ್ಮ. ನಾಳೆ ಏನಾರ ಒಂಚೂರು ವ್ಯತ್ಯಾಸ ಆದ್ರೆ ಹೆಚ್ಚು ಕಮ್ಮಿ ಯಾರು ಬಂದ್ ಕೇಳೋರು ಯಾರು ಹಂಗಂದ್ರೆ ಆಗುತ್ತಾ? ಕೇಳಲ್ಲ. ಅಲ್ಲ ಯಾರ್ದಾರ ನಂಬರ್ ಕೊಡಿ, ನಾನು ಮಾತಾಡಿದ್ರು ಮಾತಾಡ್ತೀನಿ. ಯಾರು ಸಾಕ ಮೂಮೆಂಟ್ ಅಲ್ಲಿ ಇಲ್ಲ. ನಂಬರ್ ಅದ್ರಾಗೆ ಇದೆ, ಫೋನ್ ಮಾಡಿ ಕೇಳ್ಗೆಪ್ಪ. ನಮ್ಮ ಫೋನ್ ಇಟ್ಟಲ್ಲಿ ನಿನ್ನ ಹತ್ರನೇ ಕೊಡಿ, ಮಾಡಿ, ನಾನೇ ಮಾತಾಡ್ತೀನಿ. ಮಾಡ್ಕೊಂಡು ಕೇಳಪ್ಪ. ಎಲ್ಲಾರನ್ನ ಕೇಳಿ ಈ ಮಟ್ಟಕ್ಕೆ ಬಂದೆ ನಾನು. ಯಾರು ಬೇಡ ಅಂದ್ರ? ಮನೆ ಇಕ್ಕಟ್ಟು, ಮನೆ ಕಟ್ಟಬೇಕು ಅಂತ ಒಬ್ನಾದ್ನಿ ಅಂದ್ಲು. ಇನ್ನೊಬ್ನಾದ್ನಿ ತಲಗಟ್ಪುರದಲ್ಲ ಅವಳೆ. ಅಮ್ಮ ನಮ್ಮನೆ ನೋಡಿದ್ಯಲ್ಲಮ್ಮ ಇಕ್ಕಟ್ಟು ಅಂದ್ಲು ಅವಳು. ಹಲೋ ಹಲೋ ಅಮ್ಮ ನಮಸ್ಕಾರ. ಆನಂದಮ್ಮ ಅನ್ನೋರು ಇವಾಗ ಇಲ್ಲಿ ಸೊಂಡೆಗುಪ್ಪಕ್ಕೆ ಬಂದಿದಾರಮ್ಮ, ಜನಸ್ನೇಹಿ ಆಶ್ರಮಕ್ಕೆ. ಇಲ್ಲಿ ಇರಕ್ ಇಲ್ಲಿ ಜಾಗ ಇಲ್ಲ, ಹಂಗಾಗಿ ಜಾಗ ಇಲ್ಲ ಅಂತ ಹೇಳ್ತಾ ಇದೀನಿ ಅವ್ರಿಗೆ. ಅದಕ್ಕೆ ಅವ್ರು ಕೇಳ್ತಾ ಇಲ್ಲ, ಅದಕ್ಕೆ ನಿಮ್ ನಂಬರ್ ಇಸ್ಕೊಂಡು ಫೋನ್ ಮಾಡಿದೆ. ಈಗ ಏನ್ ಮಾಡೋದು? ಏನ್ ಮಾಡೋದಮ್ಮ ಇವಾಗ? ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಜಾಗ ಇಲ್ಲಮ್ಮ ಇಲ್ಲಿ ಮಲಗ್ಸಕ್ಕೂ ಜಾಗ ಇಲ್ಲ ಅಂತ. ಅದಕ್ಕೆ ಅವ್ರು ಏನು ಹೇಳಿದ್ರು ಅರ್ಥ ಮಾಡ್ಕೊಂತಾನೆ ಇಲ್ಲ. ಏನ್ ಮಾಡೋದು? ಬಂದ್ಬಿಟ್ಟು ಅವಳನ್ನೇ ಕೈ ಕಾಲು ಹಿಡ್ಕೊಂಡು ಅಲ್ಲೇ ಅವಳಿಗೆ ಹೇಳ್ಬಿಟ್ಟು ಬತ್ತೀಯ, ನೀನ್ ನೋಡ್ಕೊಳಕ್ ಆಗಲ್ಲ. ನೀವೇ ನೋಡ್ಕೋಬೋದ? ಮನೆ ಇಕ್ಕಟ್ಟು ಅವ್ರಿಗೆ. ಈಗ ಏನ್ ಮಾಡೋದ್ ಮತ್ತೆ? ಅಮ್ಮ 1.5 ವರ್ಷದಿಂದ ನರ್ಕ ನೋಡಿದೀನಿ, ಸುಮ್ನಿರಮ್ಮ. ನರ್ಕನೇ ನರ್ಕ ನೋಡ್ಬಿಟ್ಟಿದ್ದೀನಿ 1.5 ವರ್ಷದಿಂದ. ಕಾಲ್ ಮುರ್ಕಣಗಿಂದ ನರ್ಕ ನೋಡಿದ್ದೀನಿ. ಏಯ್, 3ನೇ ಅವ್ರು ನೋಡಕ್ಕೇನ್ ಗಾಚಾರ ಇರ್ತದೇನೆ ಅವ್ರಕ? ನಿನ್ನ ಸೊತ್ತಲ್ಲ, ಸಂಬಂಧ ಅಲ್ಲ, ಬಂದಲ್ಲ, ಬಳಗ ಅಲ್ಲ, ನನ್ಗೇನ್ ನೋಡಕ್ ತೀಟೇನ ಕರ್ಮಾನ ಅಂತ ಕೇಳ್ತಾಳ ಅವಳು. ಅಲ್ಲ, ಏನ್ ಹೆಲ್ಪ್ ಮಾಡ್ತಾ ಇದ್ದೀನಿ? ಎಲ್ಲ ಒಂದ್ ಮೂಲೆ ಕೊಡ್ತಾರೆ ಬಿಡು, ಏನ್ ಮಾಡಕ್ಕಾಗ್ತದೆ? ಎಲ್ಲ ಒಂದ್ ಮೂಲೆ ಕೊಡ್ತಾರೆ. ಲೀಸ್ಕ್ ಮನೆ ಒಂದ್ ಇದ್ಬಿಟ್ರೆ ಸಾಕು, ಮಾಡಿ ಬೇಡ, ಸಲ್ಕರ್ಣೆ ನೋಡೋರ್ ಬೇಡ. ಇನ್ನೊಂದ್ ಸಾರಿ ಅವ್ಳು ಸುದ್ದಿ ಹತ್ರ ನಂಗೆ ಸರೋಗಲ್ಲ, ಸುಮ್ಮನೆ ಇದ್ದು ಬಿಡು. 3 ದಿನಕ್ಕೂ ನನ್ನ ಜಗಳ ಕಿತ್ಕೊಂಡು ಯಾವಾಗ ಕರ್ಮ ಹಣೆ ಬರ ಅಂದ್ಕೊಂಡು ಕೊಡೋದ್ ಕೊಟ್ಟು ಖರ್ಚು ಮಾಡೋದ್ ಮಾಡ್ಬಿಟ್ಟು ಯಾವಾಗ ನೋಡು. ಸರಿ, ಫಸ್ಟ್ ಆಫ್ ಆಲ್ ಅವಳು ಯಾರು? ಸರಿ, ಅವಳು ಯಾರು ಅಂತೀನಿ. ನೀನ್ ಬಂಧು ಬಳಕ್ಕಿಲ್ಲ, ನೀನ್ ಸಂಬಂಧಕ್ಕಿಲ್ಲ, ನನ್ಗೇನ್ 3ನೇ ಅವಳಗ್ ತೀಟೇನ ಅಂತ ಕೇಳ್ದಾಗ ವಾದ್ರಾಗ್ಲ ಅವ್ಳು ಕಾಲು ಹಿಡಿತೀವಿ ಅವಳನ್ನ? ಏನ್ ಮಾತಾಡೋದು? ಅವ್ರಿಗೆ ಇಷ್ಟ ಇಲ್ಲದ ಮೇಲೆ ಮಾತಾಡ್ ನೀನು. ಯಾರಿಗೂ ಬೇಜಾರಿಕ್ಕಲ್ಲ, ನಾನು ಎಲ್ಲಿ ಬರಲ್ಲಪ್ಪ, ಅಲ್ಲಿ ಬರಲ್ಲ, ನಾನು ಯಾರು ನೋಡ್ಬೇಡ ಸಾಕು. ನನಗೆ 1.5 ವರ್ಷದಿಂದ ನರ್ಕ ನೋಡಿರೋ ಸಾಕಾಗಿದೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಕೊನೆಯದಾಗಿ ಆನಂದಮ್ಮ ಅವ್ರದ್ದು ಎಲ್ಲ ಸಿಚುವೇಶನ್ ನೋಡ್ದಂಗೆ ಈಗ ಅವ್ರ ಫ್ಯಾಮಿಲಿಯವರು ಅವ್ರ ಗೊತ್ತಿರೋರ್ಗೆಲ್ಲ ಫೋನ್ ಮಾಡಿದ್ರು ಯಾರು ಮನೆ ಕರ್ಕೊಂಡು ಹೋಗಕ್ಕೆ ಒಪ್ತಾ ಇಲ್ಲ, ನಿರಾಕರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಏನ್ ಮಾಡ್ಬೇಕಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಅವ್ರ ಕುಟುಂಬಸ್ಥರು ಯಾರಾದ್ರೂ ಇದ್ರೆ ಬಂದ್ ಕರ್ಕೊಂಡು ಹೋಗ್ಲಿ, ಅವರ ಫ್ಯಾಮಿಲಿ, ಅವರ ಯಜಮಾನ್ರು ಅಥವಾ ಮಕ್ಕಳು ಯಾರಾದ್ರೂ ಇದ್ರೆ ಬಂದ್ ಕರ್ಕೊಂಡು ಹೋಗ್ಲಿ. ಸರ್, ಇವ್ರು ನಿಜವಾಗ್ಲೂ ಯಾರು ಇಲ್ವಾ? ಯಾರು ಇಲ್ಲ ಸರ್, ಕರೆಕ್ಟ್ ಆಗಿ ಹೇಳ್ಬೇಕು. ಆಮೇಲೆ ನಾಳೆ ನೀವು ಸಿಗಕತ್ತೀರಾ, ನಾನು ಹೇಳ್ಬಿಡ್ತೀನಿ ಈಗಲೇ. ತೊಳಿ ಮಾತಾಡಿ. ಅವ್ರೇನೋ ನೋಡಂತಿಲ್ಲ ಅನ್ಬಿಟ್ಟು ಇಲ್ಲಿ ಬಿಡ್ರಿ ಅಂದ್ರು. ಯಾರು ಬಿಡಿ ಅಂತ ಹೇಳಿದ್ದು? ಅಜ್ಜಮ್ಮರು ಕರ್ಕೊಂಡ್ ಬಂದಿದ್ದೀನಿ. ಈಗ ಅವ್ರಿಗೆ ಸಂಬಂಧಿಕರು ಯಾರು ಇಲ್ಲ. ಹಲೋ, ಮಾತಾಡಿ. ಅಲ್ಲ, ಅವ್ರು ನೆಂಟರು ರೇಷನ್ ಮನೆಗಿದ್ರು. ಅವರು ಏನೋ ನೋಡ್ಕಂತ ಇಲ್ಲ ಅನ್ಬಿಟ್ಟು ಇಲ್ಲಿ ಆಟ ಮಾಡ್ಕೊಂಡು ಬಂದಿದ್ದಾರೆ.
ಅಲ್ಲ ನಾನು ಸೇರ್ಸ್ಕೊಳ್ಳೋದಲ್ಲಣ್ಣ, ಅವ್ರ ಕಂಡೀಷನ್ ನೋಡಿ ಏನಾರ ಹೆಚ್ಚು ಕಮ್ಮಿ ಆದ್ರೆ. ಅಪ್ಪ ಎಲ್ಲಿದ್ರು ಹಾಗೆ ತಿನ್ಬಿಡಪ್ಪ. ಹಾ ನೀ ಎಲ್ಲಿದ್ರು ಸಾಯೋದೆ ತಾನೆ. ನಾವು ಇರಕ್ ಬಂದಿದೀವ, 2 ದಿನ ಇರ್ತೀವಿ ಓದ್ತೀವಿ. ಆ ಭಗವಂತ ಕರ್ದಾಗ ಹೋಗ್ಲೇಬೇಕು, ಎಲ್ರು ಹೋಗ್ಬೇಕು. ಆಯ್ತು. ನಿಮ್ಮ ಅಲ್ಲಿ ನಾಲ್ಕು ಜನದಾಗ 4 ಗೋಡೆ ಮಧ್ಯೆ ಇರೋದು, ಇಲ್ಲಿ 4 ಜನದಾಗ ಇದ್ದು ಬಿಟ್ಟು ಕಣ್ ಮುಚ್ಕೊಂಡ್ ಅನ್ಬಿಡ ಮಗನೆ. ಸಾಕಾಗ್ಬಿಡೋದೇನು, 1.5 ವರ್ಷದಿಂದ ನನಗೆ. ಸ್ನೇಹಿತರೆ, ಕೊನೆಯದಾಗಿ ಅವ್ರು ಹೇಳ್ತಿರೋದು ಏನಂದ್ರೆ, ಅವ್ರಿಗೆ ವಾರಸ್ದಾರ್ ಯಾರು ಇಲ್ವಂತೆ, ಮತ್ತೆ ಅವ್ರ ಸಂಬಂಧಿಕರು ಇಲ್ವಂತೆ, ಇದ್ರೂ ಯಾರು ನೋಡ್ತಿಲ್ವಂತೆ. ಫೈನಲಿ ಅವ್ರಿಗೆ ಎದ್ದು ನಡೆಯೋಕ್ಕೂ ಆಗಲ್ಲ, ಓಡಾಡಕ್ಕಾಗಲ್ಲ, ಸ್ವಇಚ್ಛೆಯಿಂದ ಏನೂ ಮಾಡೋಕ್ಕಾಗಲ್ಲ. ಅಂತ ಒಂದು ಕಠಿಣ ಘನಘೋರ ಕಷ್ಟದಲ್ಲಿ ಅವ್ರು ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇವಾಗ ನಾನು ಆಶ್ರಮದಲ್ಲಿ ಆಶ್ರಯ ಕೊಟ್ಟಿರ್ತೀನಮ್ಮ. ಇಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಏನ್ ಮಾಡ್ಬೇಕು, ಯಾರಿಗೆ ಏನು, ಯಾಕಂದ್ರೆ ನಾನು ಮಾಹಿತಿ ಕೇಳ್ತಾ ಇರೋದು ಯಾಕೆಂದ್ರೆ ಯಾರಿಗೂ ಹೇಳ್ಬೇಡ. ಇದ್ದ ಕಷ್ಟ ಸುಖ ನೋಡಿದ್ಮೇಲೆ ಸತ್ತ ಮೇಲೆ ಹೇಳಿ ಏನ್ ಸುಖ ಬಂತಪ್ಪ. ಇವ್ ನೀನೇ ಬಾಯಿಂದ ಕೇಳಿದ್ಯಾ? ಎಲ್ಲಾರು ಹಂಗೆ ಕೇಳಬಾರ್ದು, ಎಲ್ಲಾರು ಹಂಗೆ ಹೇಳೋದು. ನನ್ನ ಪರಿಸ್ಥಿತಿ ಕೇಳಬಾರ್ದು. ನನ್ನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಕೇಳಲೇಬೇಕು ಅಂತ ಅವ್ರಿಗೆ ಹೇಳ್ತೀನಿ, ಇವ್ರಿಗೆ ಹೇಳ್ತೀನಿ, ನಾನ್ ನೋಡ್ತೀನಿ ಅಂತ ಬಂತ ನೀನ್ ಹೇಳು. ಯಾರೋ 3ನೇವ್ರಿಗೆ ಹೇಳ್ತೀರ ಹೊರ್ತು ನಾನ್ ನೋಡ್ತೀನಿ ಅಂತ ಬಂತ ಬಾಯಲ್ಲಿ. ಮನೆ ಇಕ್ಕಟ್ಟು ಅಂತೀರ, ಮನಸ್ಸು ಇಕ್ಕಟ್ಟಾದ್ರೆ ಮನೇನು ಇಕ್ಕಟ್ಟಾಗ್ತದೆ. ಮನಸ್ಸು ಹೃದಯ ಹೃದಯ ದೊಡ್ಡದಿದ್ರೆ ಮನೇನು ದೊಡ್ಡದಾಗಿ ಇರ್ತದೆ. ಈಗ ಇಲ್ಲೂ ಪರಿಸ್ಥಿತಿ ಹಂಗೆ ಇದೆಯಲ್ಲ, ಜಾಗ ಚಿಕ್ಕದಿದೆಯಲ್ಲ, ಏನ್ ಮಾಡೋದು? ಏನಂತ ಒಂಟೆ ಮಿಸ್ಟ್ ಕೊಡು ಸಾಕು. ನನಗೆ ಸ್ವಂಟ ಒಂದ್ ರೆಡಿ ಮಾಡ್ಸ್ ಮಗನೆ, ನನಗೆ ಏನು ಬೇಡ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಪಾಕರ ಓಡಾಡ್ತಾ ಇದ್ದೆ, ಏನಾಗೋಯ್ತ ಈ ಇಲ್ಲಿ ಇರ್ತೀರಾ ಇವಾಗ? ಎಡಗಡೆ ಸೊಂಟನೆ. ಇಲ್ಲಿ ಇರ್ತೀರಾ ಇವಾಗ? ಇರ್ತೀನಿ, ನಾನು ಎಲ್ಲಿ ಹೋಗಲ್ಲ. ಸತ್ರೆ ನೀನೇ ಮಣ್ ಮಾಡು, ನಾನು ಎಲ್ಲಿ ಹೋಗಲ್ಲ ಅಷ್ಟೇ. ಹೋಗು ಅಂದ್ರೆ ನಾನು ಅಲ್ಲಿಗೆ ಹೋಗಲ್ಲ, ನಾನು ಎಲ್ಲೋ ಹೋಗ್ತೀನಿ. ಎಲ್ಲೋ ಹೋಯ್ತೀರಾ? ಎಲ್ಲೋ ಹೋಗ್ತೀನಿ. ಎಲ್ಲಿ ಹೇಳಿ, ಅಡ್ರೆಸ್ ಹೇಳಿ, ನಾನು ಬರ್ತೀನಿ, ಕರ್ಕೊಂಡು ಹೋಗ್ತೀನಿ, ಬಿಟ್ಟು ಬರ್ತೀನಿ. ಈಗ ಹೋಗು, ಬೇಡಮ್ಮ ಹೋಗ್ಬಿಡು ಅಂತ ಹೇಳು. ಅದೇ ಎಲ್ಗ ಹೋಯ್ತೀರಾ? ನೋಡಿ ರಾತ್ರಿ ಮಂಜುಳ ಫೋನ್ ಮಾಡಿ, ನಾನೇ ಫೋನ್ ಮಾಡಿ ಎಲ್ಲಿ ಹೋಗ್ತೀರಾ ಹೇಳಿ. ಆಯ್ತು, ಇವಾಗ ಹೋಗ್ಲಿ, ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಮಾತಾಡ್ರಿ, ಹೇಗೆ ಹತ್ರ ಮಾತಾಡ್ರಿ. ಆಯ್ತು, ಇವಾಗ ಎಲ್ಲೋ ಹೋಯ್ತೀರಾ? ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಶ್ರೀರಾಮ್ ಯಾಕೆ ಇರಕ್ಕಾಗಲ್ಲ? ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕಮ್ಮ. ಕಾಲ ಬಂದಂಗೆ ಹೋಗ್ಬೇಕು. ಐಷಾರಾಮಿ ಜೀವನ ಬೇಕು ಅಂದ್ರೆ ಆತದ? ಯಾಕೆ ನಾನೇನು ರಾಯಲ್ ಫ್ಯಾಮಿಲಿನ ನಾನು? ಹೇಳು. ಟೀ ಕುಡಿತಲ್ಲಿ? ಕಾಫಿ ಟೀನು ಕುಡಿಯಲ್ಲಪ್ಪ. ಕುಡಿರಿ, ಏನಾಗಲ್ಲ. ಶುಗರ್ ಐತೆ, ಥೈರಾಯ್ಡ್ ಅದೇ. ಹೌದಾ? ಹಂಗಿದ್ರೆ ಬೇಡ, ಶುಗರ್ ಇದ್ರೆ ಕುಡಿಬೇಡಿ. BP ಇಲ್ಲ, ಶುಗರ್ನು ಥೈರಾಯ್ಡ್ ಐತೆ. ಹೌದಾ? ನಾರ್ಮಲ್ ಐತಪ್ಪ. ಹೌದಾ? ಶುಗರ್ ಮಿಷಿನ್ ತಂದಿದ್ದೀನಿ, ಶುಗರ್ ಮಿಷಿನ್ ಐತೆ. ಸ್ನೇಹಿತರೆ, ಕೊನೆಯದಾಗಿ ಈ ಅಮ್ಮವ್ರಿಗೆ ಯಾರು ಇಲ್ಲ ಅಂತ ಹೇಳ್ತಾ ಇದಾರೆ. ಹಂಗಾಗಿ ಜನಸ್ನೇಹಿ ಆಶ್ರಮದಲ್ಲಿ ತುಂಬಾ ವಿಚಾರ ಮಾಡಿದ್ಮೇಲೆ, ಅವ್ರನ್ನೆಲ್ಲ ಕೇಳಿದ್ಮೇಲೆ, ಫೋನ್ ಮಾಡಿ ಎಲ್ಲರನ್ನು ವಿಚಾರಿಸಿದ್ಮೇಲೆ ಯಾರೂ ಕರ್ಕೊಂಡು ಹೋಗೋದಕ್ಕೆ ನಿರಾಕರಿಸಿರೋದ್ರಿಂದ ಆಶ್ರಮದಲ್ಲಿ ಆಶ್ರಯ ಕೊಡ್ತಾ ಇದೀನಿ. ಎಲ್ರಿಗೂ ಒಂದು ಅನುಮಾನ ಇರುತ್ತೆ. ಸೊ ಇವ್ರು ಕರ್ಕೊಂಡ್ ಬಿಡ್ತಿದಾರೆ ಅಂದ್ರೆ ಮೊದ್ಲೇ ಏನಾದ್ರು ಸ್ವಲ್ಪ ಹಣಕಾಸು ಕೊಟ್ಟು ಏನಾದ್ರು ಸೇರ್ಕೋತಾ ಇರ್ಬೋದು ಅಂತ ಕೇಳ್ತಾರೆ. ಸರ್, ನಿಮಗ್ ಗೊತ್ತಿರಂಗ ಏನಾದ್ರು ಹಣಕಾಸು? ಇಲ್ಲಪ್ಪ. ಅಮ್ಮ, ನೀವೇನಾದ್ರು ಕೊಟ್ಟು ಸೇರ್ಕೋತಾ? ಇಲ್ಲ ಸ್ವಾಮಿ, ಯಾವ್ದು ಕೊಟ್ಟಿಲ್ಲ ನಾನು. ಅಲ್ಲ, ನಾನು ನಾಳೆ ದಿವಸ ಕೇಳ್ತಾರೆ ಕೊಟ್ಟಿರ್ಬೇಕು, ಅದಕ್ಕೆ ಸೇರ್ಸ್ಕೊಂಡವ್ರೆ ಅಂತ. ಆತರ ಇಲ್ಲಪ್ಪ. ಏನ್ ಹೇಳಕ್ ಇಷ್ಟಪಡ್ತೀರಾ ಅದ್ರ ಬಗ್ಗೆ, ನಮ್ಮ ಆಶ್ರಮದ ಬಗ್ಗೆ? ಆಶ್ರಮದ ಬಗ್ಗೆ ನಾನು 3-4 ವರ್ಷದಿಂದ ನೋಡ್ತಾ ಇದ್ದೀನಿ ಮಗನೆ. ಎಲ್ಲಿನೂ ಈ ತರ ಸಿಕ್ಕಲ್ಲ. ಭಗವಂತ ಎಲ್ಲಾರ ಆಯ್ಸು ನಿನಗೆ ಕೊಡ್ಲಿ. ಇನ್ನ ದೊಡ್ಡ ಮಟ್ಟಕ್ಕೆ ಬೆಳೆಯಪ್ಪ. ಅಲ್ಲಿ ಆಶ್ರಮ ಕಟ್ತಾ ಇದೀಯ, ದೊಡ್ಡದಾ ಕಟ್ಟು, ಇನ್ನ ಎತ್ತರಕ್ಕೆ ಬೆಳಿ. ಇನ್ನ 1000 ಜನಕ್ಕೆ ಆಶ್ರಯ ಕೊಡು ಮಗನೆ. ಅಲ್ಲ, ನಿಮ್ಮಂತವ್ರ ಆಶೀರ್ವಾದ ಆಯ್ತಪ್ಪ. ನೀವೇನ್ ಕೊಟ್ಟಿಲ್ಲ ತಾನೆ ಮೇಲೆ? ಇಲ್ಲಪ್ಪ, ನಾನೇನು ಕೊಟ್ಟಿಲ್ಲ. ಅದು ಯಾಕಂದ್ರೆ ನಾಳೆ ಜನ ಅವ್ರ ಏನಾದ್ರು ಕೊಟ್ಟಿರ್ಬೇಕು, ಅದಕ್ಕೆ ನಾನೇನು ಕೊಟ್ಟಿಲ್ಲಪ್ಪ. ಫ್ಯಾಮಿಲಿ ಇದ್ದವ್ರೆ ಅಂದ್ರೆ ಹೆಂಗ್ ಸೇರ್ಸ್ಕೊಂಡ್ರು ಅಂತಾರೆ. ನಾನ್ ಸೇರ್ಸ್ಕೊಳ್ತಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇವ್ರು ಕಂಪ್ಲೀಟ್ ಆಗಿ ನಡಿಯಕ್ ಆಗ್ತಿಲ್ಲ. ಕೊನೆದಾಗ ಅವ್ರ ಮನೆಯವ್ರು ಯಾರು ನೋಡ್ಕೊಳಕ್ ಆಗ್ತಿಲ್ಲ, ರೋಡ್ ಬಂದ್ ಬಿದ್ದಿದ್ದಾರೆ. ನಂಬಲ್ಲ ನೋಡಿ, ಲಗೇಜು ಎಲ್ಲಾದ್ರೂ ಸಮೇತ ಬಂದ್ಬಿಟ್ಟವ್ರೆ. ಸೊ ಅದೊಂದೇ ಕಾರಣಕ್ಕೆ ಜನಸ್ನೇಹಿ ಆಶ್ರಮದಲ್ಲಿ ಆಶ್ರಯ ಕೊಡ್ತಾ ಇದೀನಿ. ಇನ್ನೂ ಒಂದ್ ವಿಚಾರ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೆ ಏನಾದ್ರು ಬಂದ್ ಕರ್ಕೊಂಡೋಗೋ ಇಚ್ಛೆ ಇದ್ರೆ ನಾಳೆನೆ ಬಂದ್ ಕರ್ಕೊಂಡೋಗಿ ಮನೇಲಿ ಚೆನ್ನಾಗಿ ಸಾಕೊಳ್ಳಿ. ನಾನೇನ್ ಬೇಡ ಅನ್ನಲ್ಲ. ಸೊ ಅವ್ರು ಎದ್ದು ಓಡಾಡೋ ಪರಿಸ್ಥಿತಿನೂ ಇಲ್ಲ. ನಿಜವಾಗ್ಲೂ ಹೇಳ್ತೀನಲ್ಲ, ಇಂತ ಪರಿಸ್ಥಿತಿ ಬರೀ ಒಂದು ಯಾರಿಗೂ ಬರಬಾರ್ದು.
ಒಂದ್ ವರ್ಷದಿಂದ ನೋಡಿದ್ನಪ್ಪ, ಕಾದ್ಯಪ್ಪ ನಾನು. ಅವ್ರು ಆಯ್ತಮ್ಮ, ನೋಡ್ತಾರೆ, ಒಳ್ಳೇದಾಗ್ಲಿ. ಇವ್ರು ನೋಡ್ತಾರೆ ಅಂತ ನೋಡ್ದೆ, ಆಗಿಲ್ಲ. ನನಗ್ ಸೊಂಟ ಒಂದ್ ರೆಡಿ ಮಾಡ್ಸೋ ಮಗನೆ, ನಿನ್ಗೇನು ಕೇಳ ಪ್ರಯತ್ನ ಮಾಡ್ತೀನಮ್ಮ, ಎಲ್ಲ ಈ ಪ್ರಯತ್ನ ನಿಮ್ಮ ಮಾಡ್ತೀನಿ. ಮನ್ಸಿಗೆ- ಹಾ? ನಿಮ್ಮ ಸರಿನಾ? ಮನ್ಸಿಗೆ ಒಳ್ಳೇದಾಗ್ಲಿ. ಧನ್ಯವಾದ. ನಾರಾಯಣ ನಮಸ್ಕಾರ. ಡಾಕ್ಟರ್ ಹತ್ರ ತೋರ್ಸಿ.